ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಜನರು ಮೊದಲೇ ರೋಸಿ ಹೋಗಿದ್ದಾರೆ. ಈ ಮಧ್ಯೆ ಬಸ್, ಮೆಟ್ರೋ, ವಿದ್ಯುತ್ ಬೆಲೆ ಏರಿಕೆ ಮಾಡಿ ಸರ್ಕಾರ ಸದ್ಯ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ಇದೀಗ ಮತ್ತೆ ರಾಜ್ಯದ ಜನರಿಗೆ ಹಾಲಿನ ಬೆಲೆಯನ್ನು ಏರಿಕೆ ಮಾಡಿ ಮತ್ತೊಂದು ಬೆಲೆ ಏರಿಕೆಯ ಶಾಕ್ ನೀಡಿದೆ. ಹೌದು, ಹಾಲಿನ ದರವನ್ನು ಏರಿಕೆ ಮಾಡುವಂತೆ ಈ ಹಿಂದೆ ಹಾಲಿನ ಒಕ್ಕೂಟಗಳು ಸರ್ಕಾರಕ್ಕೆ ಬೇಡಿಕೆಯನ್ನ ಇಟ್ಟಿದ್ವು. ಈ ಹಿಂದೆ 2023ರಲ್ಲಿ ₹3 ಏರಿಕೆ ಮಾಡಿ ಪ್ರತಿ ಲೀಟರ್ ಹಾಲಿಗೆ 42 ರೂಪಾಯಿ ಹೆಚ್ಚಿಸಲಾಗಿತ್ತು. ಅದಾದ ನಂತರದಲ್ಲಿ ಜೂನ್ 2024ರಲ್ಲಿ ಪ್ರತಿ ಪ್ಯಾಕೆಟ್ 50 ಮಿಲಿಮೀಟರ್ ಹಾಲನ್ನು ಹೆಚ್ಚುವರಿಯಾಗಿ ಕೊಟ್ಟು ಮತ್ತೆ ₹2 ಏರಿಸಲಾಗಿತ್ತು. ಅದಾದ ನಂತರ ಹಾಲಿನ ದರದಲ್ಲಿ ಏರಿಕೆಯಾಗಿರಲಿಲ್ಲ. ಸದ್ಯ ಜಾನುವಾರುಗಳಿಗೆ ನೀಡುವಂತಹ ಮೇವು, ಲೇಬರ್ ಹಾಗೆ ವಿದ್ಯುತ್ ಸೇರಿದಂತೆ ಇತರೆ ಖರ್ಚುಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ರೈತರಿಗೆ ಕಷ್ಟವಾಗ್ತಾ ಇದೆಯಂತೆ. ಹೀಗಾಗಿ ಸರ್ಕಾರ ಹಾಲಿನ ಬೆಲೆಯನ್ನ ಪ್ರತಿ ಲೀಟರ್ಗೆ ₹5 ಏರಿಕೆ ಮಾಡಬೇಕು ಅಂತ ಸರ್ಕಾರ ಹಾಗೂ ಪಶುಸಂಗೋಪನಾ ಇಲಾಖೆಗೆ ಬೇಡಿಕೆಯನ್ನ ಇಟ್ಟಿದ್ವು. ಅದಾದ ನಂತರ ಕೆಎಂಎಫ್ ಸರ್ಕಾರಕ್ಕೆ ಹಾಲಿನ ದರವನ್ನು ₹5ಗೆ ಏರಿಕೆ ಮಾಡುವಂತೆ ಪ್ರಸ್ತಾವನೆಯನ್ನ ಕೂಡ ನೀಡಿತ್ತು. ಇದೀಗ ಸಿಎಂ ಹಾಲು ಒಕ್ಕೂಟಗಳಿಗೆ ನೀಡಿದಂತಹ ಭರವಸೆಯಂತೆ ಪ್ರತಿ ಲೀಟರ್ಗೆ ₹5 ಬದಲು ₹4 ಹಾಲಿನ ದರವನ್ನು ಏರಿಕೆ ಮಾಡಲು ಕ್ಯಾಬಿನೆಟ್ನಲ್ಲಿ ಅನುಮೋದನೆ ದೊರೆತಿದೆ. ಹಾಗಾದ್ರೆ ಯಾವ್ಯಾವ ಹಾಲಿನ ಬೆಲೆ ಎಷ್ಟೆಷ್ಟು ಅಂತ ನೋಡೋದಾದ್ರೆ, ನೀಲಿ ಪ್ಯಾಕೆಟ್ ಹಾಲಿನ ದರ ₹44 ಇತ್ತು, ಈಗ ₹48ಗೆ ಏರಿಕೆಯಾಗಿದೆ. ಇನ್ನು ಆರೆಂಜ್ ಪ್ಯಾಕೆಟ್ನ ನಂದಿನಿ ಹಾಲಿನ ದರ ₹54 ಇತ್ತು, ₹58ಗೆ ಏರಿಕೆಯಾಗಿದೆ. ಇನ್ನು ಸಮೃದ್ಧಿ ಪ್ಯಾಕೆಟ್ ನಂದಿನ ಹಾಲಿನ ದರ ಈ ಹಿಂದೆ ₹56 ಇತ್ತು, ಈಗ ₹60ಗೆ ಏರಿಕೆಯಾಗಿದೆ. ಇನ್ನು ಗ್ರೀನ್ ಸ್ಪೆಷಲ್ ಹಾಲಿನ ದರ ₹54 ಇತ್ತು, ಈಗ ₹58 ಆಗಿದೆ. ಇನ್ನು ನಾರ್ಮಲ್ ಗ್ರೀನ್ ಹಾಲಿನ ದರ ₹52 ಇತ್ತು, ಈಗ ₹56 ಆಗಿದೆ.